ನೋಡಿ ಕ್ವಶನ್ನು, ಸಾಲ್ವ್ ಡಿ ಪವರ್ 4y ಬೈ ಡಿ ಎಕ್ಸ್ ಪವರ್ 4 ಪ್ಲಸ್ 8 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 16y ಈಸ್ ಈಕ್ವಲ್ ಟು 0. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಏನು ಮಾಡಿ, ಇದು ಈಕ್ವೇಷನ್ ಬರ್ಕೊಬಿಡಿ. ಡಿ ಪವರ್ 4y ಡಿವೈಡೆಡ್ ಬೈ ಡಿ ಎಕ್ಸ್ ಪವರ್ 4 ಪ್ಲಸ್ 8 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 16y ಈಸ್ ಈಕ್ವಲ್ ಟು 0. ನೋಡಿ ಇದು ಬರ್ದಾದ್ಮೇಲೆ ಏನು ಮಾಡಿ, ಡಿ ಪವರ್ 4y ಬೈ ಡಿ ಎಕ್ಸ್ ಪವರ್ 4ನ ಡಿ ಪವರ್ 4y ಅಂತ ಈ ಥರ ಬರ್ಕೊಳ್ಳಿ. ಕ್ಯಾಪಿಟಲ್ ಡಿ ಪವರ್ 4 ಇಂಟು y ಅಂತ ಬರ್ಕೊಳ್ಳಿ. ಆಮೇಲೆ 8 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ನ 8 ಡಿ ಸ್ಕ್ವೇರ್ ವೈ ಅಂತ ಬರ್ಕೊಳ್ಳಿ. ಪ್ಲಸ್ 8 ಡಿ ಸ್ಕ್ವೇರ್ ವೈ ಅಂತ ಬರ್ಕೊಳ್ಳಿ. ಪ್ಲಸ್ 16y ಈಸ್ ಈಕ್ವಲ್ ಟು 0. ಇಲ್ಲಿ ವೈನ ಕಾಮನ್ ತೊಗೊಳ್ಳಿ. ಉಳಿಯೋದೇನು, ಡಿ ಪವರ್ 4 ಪ್ಲಸ್ 8 ಡಿ ಸ್ಕ್ವೇರ್ ಪ್ಲಸ್ 16 ಇಂಟು ವೈ ಈಸ್ ಈಕ್ವಲ್ ಟು 0. ಈ ಥರ ಬರೆದಾದ್ಮೇಲೆ ಏನು ಮಾಡಿ, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ಆಕ್ಸಿಲರಿ ಈಕ್ವೇಷನ್ ಈಸ್ ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ ಪವರ್ 4 ಪ್ಲಸ್ 8 ಎಮ್ ಸ್ಕ್ವೇರ್ ಪ್ಲಸ್ 16 ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಎಮ್ ಪವರ್ 4ನ ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಪ್ಲಸ್ 8 ಎಮ್ ಸ್ಕ್ವೇರ್ ಪ್ಲಸ್ 16 ಈಸ್ ಈಕ್ವಲ್ ಟು 0 ಹಂಗೆ ಇರಲಿ. ಅರ್ಥ ಆಯ್ತಲ್ವ? ಈಗ ನೆಕ್ಸ್ಟ್ ಏನು ಮಾಡಿ, ಈಗ ನೋಡಿ ಇನ್ನು ಈ ಥರ ಯಾಕೆ ಮಾಡಬೇಕು ಅಂದರೆ, ಕ್ಯಾಲ್ಸಿಲಿ ನೀವು ಇನ್ನು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 4 ಪ್ಲಸ್ 8 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 16 ಹೊಡೆದ್ರೆ, ನೀವು ಕ್ಯಾಲ್ಕುಲೇಟ್ ಕೊಟ್ಟರೆ ಎಕ್ಸಾಕ್ಟಲ್ಲಿ 1 ಹಾಕಿ 0 ಬರಲ್ಲ, -1 ಹಾಕಿದ್ರೂ 0 ಬರಲ್ಲ, ಆಮೇಲೆ 2 ಹಾಕಿ 0 ಬರಲ್ಲ, -2 ಹಾಕಿದ್ರೂ 0 ಬರಲ್ಲ. ಗೊತ್ತಾಗ್ತಿದೆಯಲ್ವ? ಅಂದರೆ ಇಲ್ಲಿ ಈವನ್ 0 ಹಾಕಿದ್ರೂ 0 ಬರಲ್ಲ. ರೂಟ್ನ ಬೈ ಇನ್ಸ್ಪೆಕ್ಷನಿಂದ ಫೈಂಡ್ ಮಾಡೋಕ್ಕಾಗಲ್ಲ. ಇದನ್ನ ಯಾವಾಗ ಈ ಥರ ಆಗಲ್ಲ ಅಂದರೆ, ಎಕ್ಸಾಂಪಲ್ ಇಲ್ಲಿ ಎಮ್ ಪವರ್ 4 ಇದೆ, ಎಮ್ ಸ್ಕ್ವೇರ್ ಅಂದರೆ ಈವನ್ ಪವರ್ಸ್ ಇದ್ದರೆ ನೀವೇನು ಮಾಡಬೇಕು, ಈ ಮೆಥಡ್ನ ಫಾಲೋ ಮಾಡಬೇಕು. ಏನು ಮಾಡಬೇಕು, ಎಮ್ ಪವರ್ 4ನ ಎಮ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಪ್ಲಸ್ 8 ಎಮ್ ಸ್ಕ್ವೇರ್ ಪ್ಲಸ್ 16 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ, ಲೆಟ್ ಎಮ್ ಸ್ಕ್ವೇರ್ನ ಕೆ ಅಂತ ತೊಗೊಳ್ಳಿ. ಲೆಟ್ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ. ಈಗೇನಾಗುತ್ತೆ, ಎಮ್ ಸ್ಕ್ವೇರ್ ಜಾಗದಲ್ಲಿ ಕೆ ಸ್ಕ್ವೇರ್ ಬರುತ್ತೆ ಪ್ಲಸ್ 8 ಮತ್ತು ಎಮ್ ಸ್ಕ್ವೇರ್ ಜಾಗದಲ್ಲಿ ಕೆ ಬರುತ್ತೆ ಪ್ಲಸ್ 16 ಈಸ್ ಈಕ್ವಲ್ ಟು 0. ಇಲ್ಲಿ ಈಕ್ವೇಷನ್ ಫಾರ್ಮ್ ಆಗಿದೆ. ಯಾವ ಥರ ಇದೆ ಹೇಳಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂದರೆ ಎ ಕೆ ಸ್ಕ್ವೇರ್ ಪ್ಲಸ್ ಬಿ ಕೆ ಪ್ಲಸ್ ಸಿ ಫಾರ್ಮಲ್ಲಿದೆ. ಇಲ್ಲಿ ಕೆಗೆ ಫಾರ್ಮುಲಾ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಕೆನ ಈ ಥರ ಸಾಲ್ವ್ ಮಾಡಬೇಕು. ಇಲ್ಲೇನಾಗುತ್ತೆ ಹೇಳಿ, ಇಲ್ಲಿ ಕಂಪೇರ್ ಮಾಡಿ. ಎ ಅಂದ್ರೇನು 1, ಎ ಅಂದ್ರೇನು 1, ಬಿ ಅಂದ್ರೇನು 8, ಸಿ ಅಂದ್ರೇನು 16. ಇದನ್ನ ನೀಟಾಗಿ ಫಿಲ್ ಮಾಡಿ. ಇಲ್ಲೇನಾಗುತ್ತೆ, ಕೆ ಈಸ್ ಈಕ್ವಲ್ ಟು ನೋಡಿ -b ಅಂದರೆ -8 ಪ್ಲಸ್ ಆರ್ ಮೈನಸ್, ಇಲ್ಲಿ ಬಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರು -4 ಇಂಟು ಎ ಅಂದರೆ 1 ಇಂಟು ಸಿ ಅಂದರೆ 16 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 2 ಇಂಟು 1. ಕೆ ಈಸ್ ಈಕ್ವಲ್ ಟು -8 ಪ್ಲಸ್ ಆರ್ ಮೈನಸ್, ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ರೂಟ್ ಆಫ್ 8 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 16. ಆನ್ಸರ್ 0 ಬರುತ್ತೆ. ಇದು -8 ಪ್ಲಸ್ ಆರ್ ಮೈನಸ್ 0 ಬೈ 2. ಇಲ್ಲೇನು ಮಾಡಿ, -8 ಪ್ಲಸ್ 0 ಬೈ 2 ಫಸ್ಟ್ ಮಾಡಿ. -8 ಪ್ಲಸ್ 0 ಬೈ 2 ಫಸ್ಟ್ ಮಾಡಿ. ದಟ್ ಈಸ್ -4 ಕಾಮ -8 -0 ಬೈ 4 ಮಾಡಿ. ಆಮೇಲೆ -0 ಬೈ 2 ಅಂದರೆ -4. ಇಲ್ಲಿ ಕೆ ಅಂದ್ರೇನು ಎಮ್ ಸ್ಕ್ವೇರ್,
therefore m square is equal to -4, -4. ಇಲ್ಲಿ ಎಮ್ ಸ್ಕ್ವೇರ್ ಅಂದರೆ -4 ಅಂದರೆ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ, +or - ರೂಟ್ ಆಫ್ -4, +or ರೂಟ್ ಆಫ್ -4 ಅಂದರೆ +or ರೂಟ್ ಆಫ್ -4 ಅಂದರೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೋಡಿ +or ರೂಟ್ ಆಫ್ -4 ಅಂದರೆ ರೂಟ್ ಆಫ್ 4 ಇಂಟು ರೂಟ್ ಆಫ್ -1 ಅಂತ ಮಾಡ್ಕೋಬೋದು. ರೂಟ್ ಆಫ್ 4 ಅಂದರೆ 2, ರೂಟ್ ಆಫ್ -1 ಅಂದರೆ I, ಅಂದರೆ +or -2i ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಬರೀಬೇಕು, +or -2i. ನೋಡಿ, ಬೇಕಿದ್ರೆ ಕ್ಯಾಲ್ಸಿನ ಕಾಂಪ್ಲೆಕ್ಸಲ್ಲಿ ಇಟ್ಕೊಳ್ಳಿ. ಮೋಡು ಕಾಂಪ್ಲೆಕ್ಸ್ ಅಂದರೆ 2, ಈಗ ಹೊಡೀರಿ, ರೂಟ್ ಆಫ್ -4 ಹೊಡೀರಿ, ಯಾವಾಗ ಬರುತ್ತೆ 2i. ಕ್ಯಾಲ್ಸಿಲಿ ಯಾವಾಗ ಕಾಂಪ್ಲೆಕ್ಸಲ್ಲಿ ಇಟ್ಕೋಬೇಕು ನೀವು, +or -2i. ಈಗ ಜ್ಞಾಪಕ ಇಟ್ಕೊಳ್ಳಿ, ಇಫ್ m ಈಸ್ ಈಕ್ವಲ್ ಟು ನೋಡಿ, ಇದು ಫಾರ್ಮುಲಾ ವೈಸಿಗೆ ಬರೆಯೋದು ಯಾವ ಥರ ಅಂತ ನೋಡ್ಕೊಳ್ಳಿ. ರೂಟ್ಸು ಎಮ್, ಇಫ್ m ಈಸ್ ಈಕ್ವಲ್ ಟು +or -ai ಇದ್ದರೆ ನೀವು ವೈಸಿನ ಬರೆಯೋದು ಯಾವ ಥರ ಅಂದರೆ, ಫಸ್ಟು C1 + C2x ಅಂತ ಬರೀಬೇಕು, cos ax, ಆಮೇಲೆ ಪ್ಲಸ್ C3 + C4x sin ax. ಇಲ್ಲಿ ಈ ಥರ ಇಲ್ಲಿ ಅಪ್ಲೈ ಮಾಡಿ, +or -2i +or ಇದ್ದರೆ ಇಲ್ಲಿ ವೈ ಸಿ ಬರೆಯೋದು ಬೇಕಾಗಿಲ್ಲ, ಯಾಕಂದರೆ ರೈಟಲ್ಲಿ 0 ಇದೆ. y ಈಸ್ ಈಕ್ವಲ್ ಟು ಬರೆದ್ರೆ ಸಾಕು. ಅರ್ಥ ಆಯ್ತಲ್ವಾ? y ಈಸ್ ಈಕ್ವಲ್ ಟು C1 + C2x ಇಂಟು cos 2x ಪ್ಲಸ್ C3 + C4x ಇಂಟು sin 2x. ಇಷ್ಟೇ ಆನ್ಸರ್. ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ, ಸಾಲ್ವ್ d²y/dy⁴ + 8d²y/dx² + 16y = 0. ಫಸ್ಟ್ ಏನು ಮಾಡಬೇಕು, ಇದನ್ನ d⁴y ಬರ್ಕೊಳ್ಳಿ, ಇದನ್ನ 8d² ಬರ್ಕೊಳ್ಳಿ, ಇದನ್ನ 16y = 0. ವೈನ ಕಾಮನ್ ತೊಗೊಳ್ಳಿ, d⁴ + 8d² + 16 × y = 0. ಆಕ್ಸಿಲರಿ ಈಕ್ವೇಷನ್ ಅಂತ ಬರೆದು m⁴ + 8m² + 16 = 0. m⁴ನ m² ಬರ್ಕೊಳ್ಳಿ, ಪ್ಲಸ್ 8m² + 16 = 0. ಲೆಟ್ m² ಅಂದರೆ k. ಇಲ್ಲಿ ಏನಾಗುತ್ತೆ, k² + 8k + 16 = 0 ಆಗುತ್ತೆ. k = -b ಅಂದರೆ -8 +or ರೂಟ್ ಆಫ್ b² - 4ac/2a. -8 ಪ್ಲಸ್ ಕ್ಯಾಲ್ಸಿಲ್ ಇದನ್ನ ಹೊಡೆದ್ರೆ 0 ಬರುತ್ತೆ. ಬಟ್ ಇದು -4 ಆಗುತ್ತೆ, ಮತ್ತೆ -4 ಆಗುತ್ತೆ. m² -4, -4 ಅಂದರೆ m +or ರೂಟ್ ಆಫ್ -4 +or ರೂಟ್ ಆಫ್ -4 ಅಂದರೆ +or -2i +or ಆಗುತ್ತೆ. y = ನೋಡಿ, +or -2i ಇದ್ದರೆ C1 + C2x cos 2x ಪ್ಲಸ್ C3 + C4x sin 2x ಆಗುತ್ತೆ. ಆ ಥರ ಜ್ಞಾಪಕ ಇಟ್ಕೊಳ್ಳಿ. ಇದು ಯಾವಾಗ ಈ ಥರ ಮಾಡಬೇಕು ಅಂದರೆ, ಈಗ ನೋಡಿ, ಕ್ಯಾಲ್ಸಿಲಿ ಇದನ್ನ ಮಾಡಿದ್ರೆ ಇನ್ಸ್ಪೆಕ್ಷನಲ್ಲಿ x⁴ + 8x² + 16 ಕ್ಯಾಲ್ಕುಲೇಟ್. ಇಲ್ಲಿ 1 ಹಾಕಿದಾಗೂ 0 ಬರೋಲ್ಲ, -1 ಹಾಕಿದಾಗೂ 0 ಬರೋಲ್ಲ, 2 ಹಾಕಿದಾಗಲೂ 0 ಬರೋಲ್ಲ, -2 ಹಾಕಿದಾಗಲೂ 0 ಬರೋಲ್ಲ. ಅಂದರೆ ಪ್ಲಸ್ ಅಥವಾ ಮೈನಸ್ ಏನು ಹಾಕಿದ್ರೂ ಇಲ್ಲಿ 0 ಬರೋಲ್ಲ. ಗೊತ್ತಾಗ್ತಿದೆಯಲ್ವ? ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ನಾವೇನು ಮಾಡಬೇಕು, ಇದನ್ನ m⁴ m² ಈ ಒಂದು ಪವರ್ ಇದ್ದರೆ ನಾವು m²² ಇದನ್ನ m²ನ k ಅಂತ ತೊಗೋಬೇಕು. ಗೊತ್ತಾಗ್ತಿದೆ? ಇಲ್ಲಿ ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ ಮಾಡಬೇಕು ಅಂದರೆ, ನೀವು ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿಬಿಟ್ಟು +1 -1 +2 -2 +3 -3 ಏನು ಹಾಕಿದ್ರೂ 0 ಬರೋಲ್ಲ. ಆ ಟೈಮಲ್ಲಿ ನೀವು ಈ ಪ್ರೊಸೀಜರ್ ಫಾಲೋ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.